ಇನ್ನು BBMP ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಆಗಿತ್ತು. ಈಗ ದಾಳಿ ಸಂದರ್ಭದಲ್ಲಿ 3 ಜನರ ವಿರುದ್ಧ FIR ಆಗೋ ಹಂಗಾಗಿದೆ. ತಾಯಿ ಬದಲು ಮಗ ಕೆಲಸ ಮಾಡ್ತಿದ್ದಂತೆ BBMP ನಲ್ಲಿ. ಕೆಲಸ ಇರೋದು ತಾಯಿಗೆ, ತಾಯಿ ಇಲ್ವೇ ಇಲ್ಲ. ಕೇಳಿದಾಗ ಅದೇನೋ ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೇನೋ ಹೇಳಿದ್ರಂತೆ. ಮಗ ಬಂದು ಕೆಲಸ ಮಾಡ್ತಾ ಇದ್ದಾನೆ. ಮಗ ಬಂದು ಕೆಲಸ ಮಾಡ್ತಾ ಇರೋದು ಗೊತ್ತಾಗಿದೆ. ಕರ್ತವ್ಯ ದುರುಪಯೋಗ ಆರೋಪದಡಿ ಕೇಸ್ ದಾಖಲಾಗಿದೆ. ನಿನ್ನೆ ಲೋಕಾಯುಕ್ತ ದಾಳಿ ಪತ್ತೆಯಾದ ಪ್ರಕರಣ ಇದು. ಕಚೇರಿಯ ಲಾಗಿನ್ ಐಡಿಯನ್ನು ಕೊಟ್ಬಿಟ್ಟು ಮಗನಿಗೆ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ರಂತೆ ಕವಿತಾ ಅನ್ನೋರು. ಅನಧಿಕೃತವಾಗಿ ಗೀತಾ ಎಂಬ ಯುವತಿಯನ್ನು ನೇಮಕ ಬೇರೆ ಮಾಡ್ಕೊಂಡಿರೋದು ಗೊತ್ತಾಗಿದೆ. 3 ವಿರುದ್ಧ ಈಗ FIR. ಒಂದು ತಾಯಿ, ಇನ್ನೊಂದು ಮಗ ಮತ್ತು ಈ ಗೀತಾ ಅನ್ನೋರು. ಅನಧಿಕೃತವಾದ ಅಪಾಯಿಂಟ್ಮೆಂಟ್ ಅಂತ ಇದು. ಯಾರ ಗಮನಕ್ಕೂ ತರದೆ ಅಪಾಯಿಂಟ್ ಆಗಿರೋದು. 3 ಜನರ ವಿರುದ್ಧ ಈಗ FIR ಆಗಿದೆ. ಒಂದು ದಿನ ಲೋಕಾಯುಕ್ತ ರೇಡ್ ಆದಾಗಲೇ ಹಿಂಗಾಗುತ್ತಲ್ಲ, ಇನ್ನೇನೇನು ನಡಿಬೋದು ಈ BBMP ಕಚೇರಿಲಿ? ಎಲ್ಲಾದರೂ ಉಂಟಾ? ತಾಯಿಗೆ ಕೆಲಸ ಇರೋದು, ತಾಯಿ ಇಲ್ಲವೇ ಇಲ್ಲ, ಮಗ ಬಂದು ಕೆಲಸ ಮಾಡ್ತಿರೋದು. ಅದು ಏನಾದರೂ ಕೆಲಸ ಆಗಿರಲಿ, ಹೆಂಗೆ ಅದು? ಅಪಾಯಿಂಟ್ ಆಗೋದೇ ಯಾರಿಗೋ, ಬಂದು ಕೆಲಸ ಮಾಡೋರೇ ಇನ್ಯಾರೋ. ಇದಕ್ಕೆಲ್ಲ ಅವರ ಮೇಲಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈ ರೀತಿ ಕಳ್ಳಾಟಗಳು BBMPಯಲ್ಲಿ ಬೇಜಾನ್ ನಡೆಯುತ್ತಂತೆ. ಬಟ್ ತಾಯಿ ಕೆಲಸವನ್ನು ಬಂದು ಮಗ ಮಾಡೋದು, ಅನಧಿಕೃತವಾಗಿ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು, ಇದೆಲ್ಲ ಮೇಲಧಿಕಾರಿಗಳು ಉತ್ತರ ಕೊಡಬೇಕಲ್ವಾ? ಖಂಡಿತವಾಗ್ಲೂ ಅರವಿಂದ್, BBMP ಕೇವಲ ಭ್ರಷ್ಟಾಚಾರದಿಂದ ಅಷ್ಟೇ ಕುಖ್ಯಾತಿಯನ್ನು ಪಡೆದಿತ್ತೆ ಅನ್ನುವಂಥ ಮಾಹಿತಿಯಿಂದ ಮತ್ತೊಂದು ಅವರ ಕಳ್ಳಾಟ ಬಯಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ನಿನ್ನೆ ಲೋಕಾಯುಕ್ತ ಪೊಲೀಸರು BBMP ಕಚೇರಿಗಳ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ತಾಯಿಯ ಕೆಲಸವನ್ನು ಮಗ ಮಾಡ್ತಿದ್ದ ಅನ್ನುವಂಥ ಕಾರಣಕ್ಕೆ ಮಗನ ವಿರುದ್ಧ FIR ಮಾಡಿರುವಂಥ ಲೋಕಾಯುಕ್ತ ಪೊಲೀಸರು ಈಗ ಆರೋಪಿಯನ್ನು ಸಿದ್ದಾಪುರ ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ರೀತಿ ಮಗನ ಬಳಿ ಕೆಲಸ ಮಾಡ್ತಿದ್ದಂಥ ತಾಯಿ ಮತ್ತು ಮಗ ಮತ್ತು ಅನಧಿಕೃತವಾಗಿ ಒಬ್ಬ ಮಹಿಳೆಯನ್ನು ಕೆಲಸಕ್ಕೆ ನಿಯೋಜನೆ ಮಾಡ್ಕೊಂಡಿದ್ರು. ಅಂದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಾರದೆ ಈ ಒಂದು ಅನಧಿಕೃತವಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಂಥ ಮಹಿಳೆ ಗೀತಾ ಅವರು ಸೇರಿದಂತೆ ಒಟ್ಟು 3 ಜನರ ವಿರುದ್ಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಾಗಿರುವಂಥ ಪ್ರಕರಣವನ್ನು ತನಿಖೆಯನ್ನು ಮಾಡಿದಂಥ ಸಿದ್ದಾಪುರ ಪೊಲೀಸರು ಈಗಾಗಲೇ ತಾಯಿಯ ಹೆಸರಲ್ಲಿ ಕೆಲಸ ಮಾಡ್ತಿದ್ದಂತಹ ಮಗ ನವೀನನ್ನು ಬಂಧಿಸಿ ತನಿಖೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ನಿನ್ನೆ ದಾಳಿಯ ಮೇಲೆ BBMPಯ ಮತ್ತೊಂದು ಕರಾಳ ಮುಖ ಹೇಗಿದೆ ಅನ್ನುವಂಥದ್ದು ಲೋಕಾಯುಕ್ತ ಪೊಲೀಸರ ದಾಳಿ ವೇಳೆ ಬಯಲಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ನಾಗೇಶ್, ಧನ್ಯವಾದ.